We make a point to do family dinner every week. Sunday at 7 on the dot, no matter what. How long do we have? Not long. ಥಾರ್ ಫೈನಲಿ ವೆಂಟ್ ಫಾರ್ ದ ಹೆಡ್. ಆದರೆ ಟೈಮಿಂಗ್ ಸರಿ ಇಲ್ಲ, ಯಾಕಂದರೆ ಈ ಸತಿ ಅವ್ನು ಫೇಸ್ ಮಾಡ್ತಿರೋದು ಒಬ್ಬ ಮ್ಯಾಡ್ ಮ್ಯಾನ್ ಅಲ್ಲ. ಈಸ್ ಫೇಸಿಂಗ್ ಅ ಕಾಂಬಿನೇಷನ್ ಆಫ್ ಟೋನಿ ಸ್ಟಾರ್ಕ್, ಡಾಕ್ಟರ್ ಸ್ಟ್ರೇಂಜ್ ಆ್ಯಂಡ್ ವ್ಯಾಂಡಾ. ಸೊ ದಟ್ ಈಸ್ ನಿಮ್ಮ ಫೇವ್ರೆಟ್ ಡಾಕ್ಟರ್ ವಿಕ್ಟರ್ ವಾನ್ ಡೂಮ್. ಲಿಟ್ರಲಿ ಈ ಥರ ದಿನ ನೋಡಬೇಕು ಅಂತ ಎಷ್ಟು ತಿಂಗಳಿಂದ ಕಾಯ್ತಾ ಇದ್ವಿ ನಾವು. ಡೂಮ್ ಜೆ ಟ್ರೈಲರ್ ಸಿಕ್ತು. ಇದೇ ವೆಡ್ನಸ್ಡೇ ಎಕ್ಸ್ಮೆನ್ 97 ಸೀಸನ್ 2ನ ಎಪಿಸೋಡ್ 6 ಕೂಡ ಸಿಗುತ್ತೆ. ಇನ್ನು ಜುಲೈ 26 ಮಾರ್ವೆಲ್ ಅವರ SDCCಯಲ್ಲಿ ಒಂದು ಆಲ್ ಎಡ್ಸ್ ಪ್ಯಾನಲ್ ಇದೆ. ಇನ್ನು ಜುಲೈ 38 ಒಂದು ಬ್ರ್ಯಾಂಡ್ ನ್ಯೂ ಡೇ ಆಗುತ್ತೆ. ಸೊ ಮ್ಯಾನ್, ಇದು ಹೆಂಗಿದೆ ಅಂದರೆ ಅಲ್ದಿರೋ ಹೊಟ್ಟೆಗೆ ಬಿರಿಯಾನಿ ಕೊಟ್ಟಂಗೆ ಒಂದೇ ಸರಿ ನಮಗೆಲ್ಲ ಸಿಕ್ಬಿಟ್ರೆ ಏನು ನೋಡಬೇಕು, ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಸಲ್ಲ, ಅಷ್ಟು ತುಂಬೋಗಿದೆ. ಸೊ ಟ್ರೈಲರ್ ಬಗ್ಗೆ ಮಾತಾಡೋಣ. ಸೊ ಈ ಟ್ರೈಲರ್ ನಮಗೆ ಸಿನಿಮಾ ಕಾನ್ವೆಂಟಲ್ಲಿ ಸಿಕ್ಕಿದ ಟ್ರೈಲರ್ ಇದು ವಿತ್ ಮೈನರ್ ಮಾಡಿಫಿಕೇಶನ್. ಸೊ ಟ್ರೈಲರ್ನ ಒಂದೊಂದಾಗೆ ಮಾತಾಡ್ಕೊಂಡು ಹೋಗೋಣ. ಆ್ಯಂಡ್ ದೇರ್ ಈಸ್ ಅ ಲಾಟ್ ಟು ಟಾಕ್ ಅಬೌಟ್ ಇಟ್. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಟ್ರೈಲರ್ ಶುರು ಆಗೋದು ನಮ್ಮ ಡಾಕ್ಟರ್ ಡೂಮಿಂದ. ಎಸ್, ನಮ್ಮ RDJನೇ ನಮ್ಮ ಡಾಕ್ಟರ್ ಡೂಮ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು. ಆದರೆ ಲಿಟ್ರಲಿ ನಮಗೆ ಆ ಫೀಲ್ ನಮ್ಗೆ ಗೊತ್ತಾಗೋದೇ ಇಲ್ಲ, ಯಾಕಂದರೆ ಡಾಕ್ಟರ್ ಡೂಮ್ ಇಲ್ಲಿ ಅವನದೇ ಆದಂಥ ಲೆಟ್ವೇರಿಯನ್ ಆ್ಯಕ್ಸೆಂಟಲ್ಲಿ ಮಾತಾಡ್ತಾನೆ. ಅಫ್ಕೋರ್ಸ್ ಕಾಮಿಕ್ಸಲ್ಲಿ ನಾವು ಡಾಕ್ಟರ್ ಡೂಮ್ ಬರೋದು ಲೆಟ್ವೇರಿಯಿಂದ. ಸೊ ಲೆಟ್ವೇರಿಯಾ ಇರೋದು ಯುರೋಪಲ್ಲಿ. ಸೊ ಅದರಿಂದ ಡಾಕ್ಟರ್ ಡೂಮ್ಗೆ ಆ ಲ್ಯಾಟ್ವೇರಿಯನ್ ಆ್ಯಕ್ಸೆಂಟ್ ನೋಡ್ತೀವಿ. ಇನ್ನು ಡಾಕ್ಟರ್ ಡೂಮ್ನ ಆರ್ಮರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದರೆ ಇದೇ ಆರ್ಮರ್ನ ನಾವು ಸಿನಿಮಾಕಾನ್ ಇವೆಂಟಲ್ಲಿ ಒಂದು ಲೀಕ್ ಪೋಸ್ಟರ್ ನೋಡ್ತೀವಿ. ಸೊ ಹಾಗಿದ್ರೆ ಡಾಕ್ಟರ್ ಡೂಮ್ನ ಆರ್ಮರಲ್ಲಿ ನಾವು ಕ್ಯಾಪ್ಟನ್ ಅಮೆರಿಕಾ ಲೋಗೋ ಆಗಿರಲಿ, ಥಾರ್ನ ಮಿಯೋನೇರ್ ಆಗಿರಲಿ, ಶಾಂಗ್ಶಿಯ ರಿಂಗ್ಸ್ ಆಗಿರಲಿ, ಇವೆಲ್ಲ ನೋಡ್ತೀವಿ. ಆ್ಯಂಡ್ ಇವೆಲ್ಲ ಬರೀ ಡಿಸೈನ್ಸ್ ಅಷ್ಟೇ ಅಲ್ಲ, ಯಾಕಂದರೆ ಮೇ ಬಿ ಇದರಿಂದನೇ ಡಾಕ್ಟರ್ ಡೂಮ್ಗೆ ಅಷ್ಟು ಪವರ್ ಅಪ್ ಸಿಗೋದು. ಸೊ ದಟ್ ಡಾಕ್ಟರ್ ಡೂಮ್ ಥಾರ್ನ ಆ ಒಂದು ಪವರ್ಫುಲ್ ಬ್ಲೋನ ಸ್ಟಾಪ್ ಮಾಡೋಕ್ಕೆ. ಜೊತೆಗೆ ಡಾಕ್ಟರ್ ಡೂಮ್ ಇರೋ ಜಾಗ ಇವೆಲ್ಲ ನಡೆಯೋದು ನಮ್ಮ ಎಕ್ಸ್ಮೆನ್ ಯೂನಿವರ್ಸಲ್ಲಿ. ಸೊ ವಾಟ್ ವಿ ಸಾ ಇನ್ ದ ಟ್ರೈಲರ್ ಇವೆಲ್ಲ ಕೂಡ ಈ ಮೂವಿಯ ಫಸ್ಟ್ ಹಾಫ್ ಅಷ್ಟೇ. ರಿಪೋರ್ಟ್ಸ್ ಪ್ರಕಾರ ನಮ್ಮ ಮ್ಯಾಗ್ನಿಟೋ ಲಿಟ್ರಲಿ ಎಂಟೈರ್ ನ್ಯೂ ಜರ್ಸಿನ ಡೆಸ್ಟ್ರಾಯ್ ಮಾಡ್ತಾನೆ, ಸೊ ದಟ್ ದೇ ಕ್ಯಾನ್ ಫೈಟ್ ಅಗೇನ್ಸ್ಟ್ ನಮ್ಮ ಸೆಂಟಿನಲ್ಸ್. ಸೊ ಅದಕ್ಕೆ ನಾವು ನೋಡಬಹುದು ಡಾಕ್ಟರ್ ಡೂಮ್ನ ಸರೌಂಡಿಂಗ್ ಒಂಥರ ಫುಲ್ ಬ್ಯಾಟಲ್ ಫೀಲ್ಡ್ ಆಗಿದೆ. ಆದರೆ ಡಾಕ್ಟರ್ ಡೂಮ್ ಇಲ್ಲಿ ಹೇಳ್ತಾನೆ, ನನ್ನ ಹಳೆ ವಿಡಿಯೋ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ದಟ್ ಈಗಿರೋ ಡೂಮ್ಸ್ಡೇ ಕ್ಲಾಕ್ ಯಾವಾಗ 0 ಆಗುತ್ತಲ್ಲ ಆಗ್ಲಿಂದ ಇನ್ಕರ್ಷನ್ ಶುರು ಆಗುತ್ತೆ, ವಿಚ್ ಈಸ್ ಆನ್ ಡಿಸೆಂಬರ್ 18th. ಆ್ಯಂಡ್ 616ಅಲ್ಲಿ ನಮ್ಮ ವಕಾಂಡ ಮತ್ತು ನಮ್ಮ ಫ್ಯಾಂಟಾಸ್ಟಿಕ್ 4 ಅವ್ರಿಗೆ ಈ ಇನ್ಕರ್ಷನ್ ಮೊದಲು ಗೊತ್ತಾಗತ್ತೆ. ಆ್ಯಂಡ್ ಇದನ್ನು ನಿಲ್ಸೋಕ್ಕೆ ಬರೀ 1 ದಿನ ಇರುತ್ತೆ ಅಷ್ಟೇ. ಆ್ಯಂಡ್ ಆ ಕ್ಲಾಕ್ನ ನಾವು ಮೂವಿಯಲ್ಲಿ ಸೈಡಲ್ಲಿ ರನ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ನಾವು ನಮ್ಮ ದ ನ್ಯೂ ಅವೆಂಜರ್ಸ್ ಟವರ್ ನೋಡ್ತೀವಿ. ಟು ಬಿ ಆನೆಸ್ಟ್ ನನಗಂತೂ ಅವೆಂಜರ್ಸ್ ಲೋಗೋ ಇಷ್ಟನೇ ಆಗಿಲ್ಲ. ಇದು ಹೆಂಗಿದೆ ಅಂದರೆ ಒಂಥರ ರಿಯಲ್ ಫೀಲ್ ಅನಿಸ್ತಲ್ಲ, ಒಂಥರ ತುಂಬ ಕ್ರಿಂಜಿ ಆಗಿದೆ ಬ್ಯಾಕ್ಗ್ರೌಂಡ್ ರೆಡ್ಡಲ್ಲಿ. ಇದು ಡೈರೆಕ್ಟಾಗಿ ನಮ್ಮ ಥಂಡರ್ಬೋಲ್ಟ್ಸ್ ಮೂವಿಯ ಪೋಸ್ಟ್ ಕ್ರೆಡಿಟ್ಗೆ ಲಿಂಕ್ ಆಗುತ್ತೆ. ಸೊ ಅದರಿಂದ ನಾವು ನಮ್ಮ ಅವೆಂಜರ್ಸ್ ಟವರಲ್ಲಿ ನಮ್ಮ ಫ್ಯಾಂಟಾಸ್ಟಿಕ್ 4 ಜೊತೆಗೆ ನಮ್ಮ ಥಾರ್ನ ನೋಡ್ತೀವಿ. ಆದರೆ ನನಗನ್ಸೋ ಪ್ರಕಾರ ಥಾರ್ ಪಕ್ಕದಲ್ಲಿ ನಮ್ಮ ಸ್ಟೀವ್ ರಾಜರ್ಸ್ ಇರಬಹುದು, ಯಾಕಂದರೆ ಸ್ಟೀವ್ ರಾಜರ್ಸ್ ಇರೋದು ನಮ್ಮ ಅರ್ತ್ 828 ಆ್ಯಂಡ್ ಅದರಿಂದ ಮೇ ಬಿ ನಮ್ಮ ಸ್ಟೀವ್ ರಾಜರ್ಸ್ ನಮ್ಮ ಫ್ಯಾಂಟಾಸ್ಟಿಕ್ 4 ಜೊತೆಗೆ ಬಂದಿರಬಹುದು. ಆ್ಯಂಡ್ ನೀವು ನೋಡಬಹುದು ನಮ್ಮ ಆ್ಯಂಟ್ ಮ್ಯಾನ್ ಫುಲ್ ಖುಷಿಯಾಗಿದ್ದಾನೆ, ಯಾಕಂದರೆ ನಮ್ಮ ಆ್ಯಂಟ್ ಮ್ಯಾನ್ ಕ್ಯಾಪ್ಟನ್ ಅಮೆರಿಕಾ ದೊಡ್ಡ ಫ್ಯಾನ್ಸು. ಅದರಿಂದ ಅವನು ವಾಪಸ್ ನೋಡುವಾಗ ಆ್ಯಂಟ್ ಮ್ಯಾನ್ ಫುಲ್ ಖುಷಿಯಾಗಿದ್ದಾನೆ. ಆ್ಯಂಡ್ ಇದನ್ನ ಪ್ರೂವ್ ಮಾಡೋಕ್ಕೆ ಬರೀ ಇದೊಂದೇ ಅಲ್ಲ, ನೆಕ್ಸ್ಟ್ ಸೀನಲ್ಲಿ ನಾವು ನಮ್ಮ ಸೂ ಮತ್ತು ನಮ್ಮ ಜಾನಿ ಸ್ಟಾರ್ಮ್ ಮಧ್ಯ ಒಂದು ಗ್ಯಾಪ್ ಇದೆ. ಆ್ಯಂಡ್ ಈ ಗ್ಯಾಪ್ನೆಲ್ಲ ಅವ್ರು ಸುಮ್ಮನೆ ಎಲ್ಲ ಇಕ್ಕಲ್ಲ. ಸೊ ಒಂದು ಇಟ್ಸ್ ಗಾಟ್ ಟು ಬಿ ನಮ್ಮ ಸ್ಟೀವ್ ರಾಜರ್ಸ್, ಇಲ್ಲ ಅಂದರೆ ನಮ್ಮ ಡಾಕ್ಟರ್ ಡೂಮ್. ನಮಗೆ ಗೊತ್ತು ದಟ್ ನಮ್ಮ ಫ್ಯಾಂಟಾಸ್ಟಿಕ್ 4 ಜೊತೆಗೆ ನಮ್ಮ ಡಾಕ್ಟರ್ ಡೂಮ್ ಕೂಡ ಬರ್ತಾನೆ. ಸೊ ದಟ್ ರೀಡ್ ರಿಚರ್ಡ್ಸ್ ಮತ್ತು ನಮ್ಮ ಡಾಕ್ಟರ್ ಡೂಮ್ ಇಬ್ಬರು ಕೂಡ ಸೇರಿ ಈ ಇನ್ಕರ್ಷನ್ನ ನಿಲ್ಲಿಸಬಹುದು ಅಂತ. ಆ್ಯಂಡ್ ನಿಮಗೀಗ ಅನಿಸಿರಬಹುದು ಥಾರ್ಗೆ ಹೆಂಗಪ್ಪ ಗೊತ್ತು ಈ ಇನ್ಕರ್ಷನ್ ಬಗ್ಗೆ ಅಂತ. ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ಥಾರ್ನ ಮಗಳಾದ ಲವ್. ಸೊ ನಮಗೆ ಗೊತ್ತು ದಟ್ ನಮ್ಮ ಲವ್ ಬಂದು ನಾರ್ಮಲ್ ಹ್ಯೂಮನ್ ಅಷ್ಟೇ ಅಲ್ಲ, ಅವ್ರು ಲಿಟ್ರಲಿ ಗಾಡ್ ಗಿಫ್ಟೆಡ್ ಚೈಲ್ಡ್ ಅಂತ. ಸೊ ಎಟರ್ನಿಟಿಯಿಂದ ನಮ್ಮ ಲವ್ ಬದುಕಿರೋದು. ಸೊ ಇದರಿಂದ ನಮ್ಮ ಲವ್ ಹತ್ರ ಸೂಪರ್ ಪವರ್ಸ್ ಇದೆ. ಸೊ ಮೇ ಬಿ ಅವಳಿಂದಾನೇ ನಮ್ಮ ಥಾರ್ಗೆ ಈ ಇನ್ಕರ್ಷನ್ ಬಗ್ಗೆ ತಿಳಿದಿರಬಹುದು. ಇನ್ನು ಇದೇ ಸೀನಲ್ಲಿ ಲೆಫ್ಟಲ್ಲಿ ಜೂಮ್ ಮಾಡಿದರೆ ನಾವು ನೋಡ್ತೀವಿ ಒಬ್ಬ ಯಾರೋ ವೈಟ್ ಸಾಕ್ಸ್ ಹಾಕೊಂಡಿರೋದನ್ನ. ಆ್ಯಂಡ್ ಇದು ಬಂದು ನಮ್ಮ ಬಾಬ್, ಅಂದರೆ ನಮ್ಮ ಸೆಂಟ್ರಿ. ಸೊ ಬಾಬ್ನ ನಾವು ಲಿಟ್ರಲಿ ಎಲ್ಲೂ ಕೂಡ ನಾವು ನೋಡೇ ಇಲ್ಲ, ಯಾಕಂದರೆ ಬಾಬ್ ಎಲ್ಲೂ ಕೂಡ ಅವ್ನ ಪವರ್ಸ್ ಯೂಸ್ ಮಾಡಲ್ಲ. ಆ್ಯಂಡ್ ಅವ್ನ ಪವರ್ಸ್ನ ಕಂಟ್ರೋಲ್ ಮಾಡೋದು ಬರೀ ನಮ್ಮ ಎಲಿನಾ ಅಷ್ಟೇ. ಸೊ ಎಲಿನಾ ಯಾವಾಗ ಹೇಳ್ತಾಳೋ ಪವರ್ ಅಪ್ ಆಗುವಂತ ಆಗಲೇ ನಮ್ಮ ಬಾಬ್
ಸೆಂಟ್ರಿ ಆಗೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದರಿಂದನೇ ನಮಗೆ ಈ ಇನ್ಕರ್ಷನ್ ಯಾವ ಥರ ಆಗ್ತಿದೆ ಅಂತ ಗೊತ್ತಾಗೋದು. ಸೊ ಬ್ಯಾಕ್ಗ್ರೌಂಡಲ್ಲಿ ನಾವು 3 ಯೂನಿವರ್ಸ್ ಅಂದರೆ 3 ಅರ್ತ್ ಆದ ಅರ್ತ್ 616, ಅರ್ತ್ 828 ಮತ್ತು ನಮ್ಮ ಅರ್ತ್ 10,005 ನೋಡ್ತೀವಿ. ಈ 3 ಯೂನಿವರ್ಸ್ ಕೂಡ ಒಂದು ಕಾಮನ್ ಪಾಯಿಂಟಲ್ಲಿ ಕೊಲೈಡ್ ಆಗ್ತಾ ಇದೆ. ಆ್ಯಂಡ್ ಕೆಳಗಡೆ ನಾವು ಸಮಥಿಂಗ್ ಲೈಕ್ 28/6 ನೋಡ್ತೀವಿ. ಸೊ ಮೇ ಬಿ ಇದು ಅವರ್ಸ್ ಆಗಿರ್ಬೋದು, ಲೈಕ್ 28 ಅವರ್ಸ್ ನಮ್ಮ ಹತ್ರ ಇದೆ ಈ ಇನ್ಕರ್ಷನ್ ನಿಲ್ಸೋಕ್ಕೆ ಅಂತ. ಆ್ಯಂಡ್ ಮೇ ಬಿ ಈ ಇನ್ಕರ್ಷನ್ ಶುರು ಆಗೋದು ನಮ್ಮ ಅರ್ತ್ ಕೋರಿಂದ ಅನಿಸುತ್ತೆ. ಸೊ ಅದಕ್ಕೆ ನಾವು ಆ ಸ್ಕ್ರೀನಲ್ಲಿ ಅರ್ತ್ ಕೋರ್ ನೋಡ್ತೀವಿ. ಆ್ಯಂಡ್ ಅಷ್ಟೇ ಅಲ್ಲ, ನನಗೆ ಅನ್ನಿಸ್ತಿರೋದು ನಮ್ಮ ನೆಮೋರಿಲಿ ವಾಟರ್ ಫ್ಲೋನ ನಿಲ್ಲಿಸಿರೋದು ಬರೀ ನಮ್ಮ ಸೂ ಮತ್ತು ನಮ್ಮ ಬ್ಲ್ಯಾಕ್ ಪ್ಯಾಂಥರ್ನ ಇನ್ವೈಟ್ ಮಾಡೋಕ್ಕೆ ಅಷ್ಟೇ ಅಲ್ಲ, ಮೇ ಬಿ ಇದನ್ನ ಕಂಟ್ರೋಲ್ ಮಾಡಿದ್ರೆ ಇನ್ಕರ್ಷನ್ನ ಡಿಲೇ ಮಾಡಬಹುದು ಅಂತ ಮುಂದೆ ನಾವು ನಮ್ಮ ನೆಮೋರ್ ಮತ್ತು ನಮ್ಮ ಸೂ ಸ್ಟಾರ್ಮ್ ಇಬ್ಬರು ಕೂಡ ಆ ಒಂದು ವಾಟರ್ ಫ್ಲೋನ ಕಂಟ್ರೋಲ್ ಮಾಡಿ ನೋಡ್ತೀವಿ. ಟ್ರೈಲರಲ್ಲೇ ನಮ್ಮ ಸೂ ನಮ್ಮ ನೆಮೋರ್ಗೆ ಬಿದ್ದೋಗಾಯಿತು. ಇನ್ನು ನಮ್ಮ ರೀಡ್ ಕತೆ ನನಗೆ ಅನ್ಸುತ್ತೆ ದಟ್ ನಮ್ಮ ನ್ಯೂ ಅವೆಂಜರ್ಸ್ ಮತ್ತು ನಮ್ಮ ಅವೆಂಜರ್ಸ್ ಇಬ್ಬರು ಕೂಡ ಕಂಬೈನ್ ಆಗ್ಬಹುದು. ಆ್ಯಂಡ್ ಇವರಿಬ್ರು ಮಧ್ಯೆ ಇರೋ ಇಶ್ಯೂ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮುಂದೆ ವಿ ಸಿ ನಮ್ಮ ಫ್ಯಾಲ್ಕನ್ ವಿತ್ ಥಂಡರ್ ಬೋಲ್ಟ್ಸ್ ಆ್ಯಂಡ್ ನಮ್ಮ ಕ್ಯಾಪ್ಟನ್ ಅಮೆರಿಕಾ ವಿತ್ ದಿ ಅವೆಂಜರ್ಸ್. ಜೊತೆಗೆ ಮೂವಿಯ ಜಾಸ್ತಿ ಸ್ಕ್ರೀನ್ ಟೈಮ್ ಮೇ ಬಿ ನಮ್ಮ ಅರ್ತ್ 616ಗಿಂತ ನಮ್ಮ ಎಕ್ಸ್ಪೆನ್ ಯೂನಿವರ್ಸ್ ಆದ ಅರ್ತ್ 10,005 ನಡಿಬಹುದು. ಸೊ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಮತ್ತು ನಮ್ಮ ವಕಾಂಡಿಯನ್ಸ್ ಈ ಇನ್ಕರ್ಷನ್ ನಿಲ್ಸೋಕ್ಕೆ ಒಂದು ಕ್ಯಾನನ್ ಡಿವೈಸ್ ರೆಡಿ ಮಾಡಿರಬಹುದು. ಆ್ಯಂಡ್ ಮುಂದೆ ಇವರು ಎಕ್ಸ್ಪೆನ್ ಯೂನಿವರ್ಸ್ಗೆ ಹೋಗಿ ಇನ್ಕರ್ಷನ್ ಬಗ್ಗೆ ತಿಳಿಸಿ ಈ ಡಿವೈಸ್ನ ಪ್ಲಗ್ ಇನ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ನಮ್ಮ ಎಕ್ಸ್ಮೆನ್ ಅವರು ಈ ಥರ ಇನ್ಕರ್ಷನ್ನ ಮೊದಲೇ ಡೀಲ್ ಮಾಡಿರ್ತಾರೆ. ಸೊ ಅದರಿಂದ ನಾವು ಎಕ್ಸ್ಮೆನ್ ವರ್ಸಸ್ ಅವೆಂಜರ್ಸ್ ಫೈಟ್ ನೋಡ್ತೀವಿ. ಆ್ಯಂಡ್ ಈ ಫೈಟ್ ಆಗ್ತಿರುವಾಗನೇ ಟೈಮ್ ಆಗೋಗುತ್ತೆ. ಸೊ ಇದರಿಂದ ಇನ್ಕರ್ಷನ್ ಶುರು ಆಗಿರುತ್ತೆ. ಸೊ ಅದರಿಂದ ನಾವು ನಮ್ಮ ಪ್ರೊಫೆಸರ್ ಎಕ್ಸ್ ಮತ್ತು ಮ್ಯಾಗ್ನಿಟೋ ಹೋಪ್ಸ್ ಲೂಸ್ ಮಾಡ್ಕೊಂಡಿರ್ತಾರೆ. ನಮ್ಮ ಸೈಕ್ಲೋಪ್ಸ್ ಬಂದು ಅವೆಂಜರ್ಸ್ ಮತ್ತು ಎಕ್ಸ್ಪ್ಯಾನ್ನ ಸಪ್ರೇಟ್ ಮಾಡಿ ಕ್ಯಾಪ್ಟನ್ ಅಮೆರಿಕಾ ಥರ ಅವೆಂಜರ್ಸ್ ಮತ್ತು ಎಕ್ಸ್ಪ್ಯಾನ್ ಇಬ್ರು ಕೂಡ ಒಟ್ಟಿಗೆ ವರ್ಕ್ ಮಾಡಬೇಕು ಅಂತ ಒಂದು ಸ್ಪೀಚ್ ಕೊಟ್ಟು ಈ ಇನ್ಕರ್ಷನ್ನ ನಿಲ್ಸಕ್ಕೆ ಹೋಗ್ತಾರೆ. ಆ್ಯಂಡ್ ಅಷ್ಟೊತ್ತಿಗೆ ಡೂಮ್ನ ರಿಯಲ್ ಪ್ಲ್ಯಾನ್ ಗೊತ್ತಾಗತ್ತೆ. ಆ್ಯಂಡ್ ಡೂಮ್ನ ಪ್ಲ್ಯಾನ್ ಇಲ್ಲಿ ಸಕ್ಸಸ್ ಆಗಿರುತ್ತೆ. ಡಾಕ್ಟರ್ ಡೂಮೇ ಈ ಥರ ಎಲ್ಲ ಮಾಡ್ಸಿರ್ತಾನೆ ಸೊ ದಟ್ ಆ ಕ್ಲಾಕ್ 0 ಆದಮೇಲೆ ಅವನ ಒಂದು ಗೋಲ್ ಏನಿತ್ತು ಕ್ರಿಯೇಟಿಂಗ್ ಅ ಬ್ಯಾಟರ್ ವರ್ಲ್ಡ್ ಅದು ಅಚೀವ್ ಮಾಡ್ತಾನೆ. ಮುಂದೆ ನಾವು ಗ್ಯಾಂಬಿಟ್ ವರ್ಸಸ್ ನಮ್ಮ ಶಾಂಗ್-ಚಿ ಫೈಟ್ ಸೀನ್ ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಮಿಸ್ಟಿಕ್ ವರ್ಸಸ್ ಎಲಿನಾ ಫೈಟ್ ಸೀನ್ ನೋಡ್ತೀವಿ. ಆ್ಯಂಡ್ ಅಲ್ಲಿಗೆ ಗ್ಯಾಂಬಿಟ್ ಬಂದು ಲಿಟ್ರಲಿ ಎಲ್ಲನೂ ಕೂಡ ಸ್ಮ್ಯಾಶ್ ಮಾಡ್ತಾನೆ. ಆ್ಯಂಡ್ ಈಗ ಲೆಟ್ಸ್ ಟಾಕ್ ಅಬೌಟ್ ದ ಬಿಗ್ಗೆಸ್ಟ್ ಸೀನ್ ಇನ್ ಡೂಮ್ಸ್ಡೇ. ಆ್ಯಂಡ್ ಅದು ಬಂದು ವಿ ಸಿ ಅವರ್ ಲೋಕಿ. ಸೊ ಫೈನಲಿ ಲೋಕಿ ಈಸ್ ಬ್ಯಾಕ್ ಅಗೇನ್. ಆದರೆ ಲೋಕಿಲಿರೋದು ಕ್ಯಾಪ್ಟನ್ ಅಮೆರಿಕಾ ಮನೆಯಲ್ಲಿ. ಆದರೆ ಇಲ್ಲಿ ಲೋಕಿ ಫೇಸಲ್ಲಿ ಒಂಥರ ಭಯ ನೋಡ್ತೀವಿ, ಯಾಕಂದರೆ ಲೋಕಿ ಈಗ ಇರೋದು ನಮ್ಮ ಸ್ಟೀವ್ ರಾಜರ್ಸ್ ಮನೆ ಒಳಗಡೆ. ಆ್ಯಂಡ್ ವಿನೋ ನಮ್ಮ ಸ್ಟೀವ್ ರಾಜರ್ಸ್ ಇನ್ನು ಲೋಕಿನ ಆ್ಯಸ್ ಎ ವಿಲನ್ ಆಗಿ ನೋಡ್ತಾನೆ. ಆದರೆ ನಮ್ಮ ಸ್ಟೀವ್ ರಾಜರ್ಸ್ ಕ್ರಿಯೇಟ್ ಮಾಡಿದ ಇನ್ಕರ್ಷನ್ ಬಗ್ಗೆ, ಟಿವಿಯ ಬಗ್ಗೆ ಇವೆಲ್ಲನೂ ಕೂಡ ನಮ್ಮ ಲೋಕಿ ಸ್ಟೀವ್ ರಾಜರ್ಸ್ಗೆ ಎಕ್ಸ್ಪ್ಲೈನ್ ಮಾಡಿರಬಹುದು. ಆ್ಯಂಡ್ ಮುಂದೆ ನಮ್ಮ ಸ್ಟೀವ್ ರಾಜರ್ಸ್ಗೆ ಅವನದೇ ಒಂದು ಟಿವಿಯ ಕಾರ್ಡ್ ಕೊಡ್ತಾನೆ. ಆ್ಯಂಡ್ ಆ ಕಾರ್ಡಿಂದ ನಾವು ಎಗ್ಡ್ರಾಸಿಲ್ ಟ್ರೀ ನೋಡ್ತೀವಿ. ಸೊ ಹಾಗಿದ್ರೆ ಈ ಸೀನ್ ನಡೀತಿರೋದು ಲೋಕಿ ಸೀಸನ್ 2 ಆದಮೇಲೆ. ಸೊ ಹಾಗಿದ್ರೆ ಲೋಕಿ ಅಲ್ಲಿಂದ ಹೇಗೆ ಆಚೆ ಬಂದ? ಆ್ಯಂಡ್ ಎಗ್ಡ್ರಾಸಿಲ್ ಟ್ರೀ ಆಗಿದೆ ಅಂದರೆ ಎಲ್ಲರಿಗೂ ಕೂಡ ಫ್ರೀ ವಿಲ್ ಸಿಕ್ಕಿದೆ. ಆ್ಯಂಡ್ ಆಗಿದ್ರೆ ನಮ್ಮ ಸ್ಟೀವ್ ರಾಜರ್ಸ್ ತಪ್ಪೇನು ಮಾಡ್ದ? ಅವನು ಕೂಡ ಅವ್ನು ಫ್ರೀ ವಿಲ್ ಉಪಯೋಗಿಸಿ ಅವನ ಒಂದು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡ್ತಾನೆ. ಇವೆಲ್ಲದ್ರ ಬಗ್ಗೆ ನಮಗೆ ಇನ್ನಷ್ಟು ಐಡಿಯಾಸ್ ಇಲ್ಲ. ಸೊ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ನಮ್ಮ ಆ್ಯಂಟ್ಮ್ಯಾನ್ ಮತ್ತು ಕ್ಯಾಸಿ ನೋಡ್ತೀವಿ. ಕ್ಯಾಸಿಗೆ ಡೂಮ್ಸ್ಡೇ ಚೇರ್ ಸಿಕ್ಕಿದ್ದು ನಮ್ಮ ಸಿನಿಮಾಕಾನ್ ಇವೆಂಟಲ್ಲೇ. ಆ್ಯಂಡ್ ದಿಸ್ ಕನ್ಫರ್ಮ್ಸ್ ಈ ಟ್ರೈಲರ್ ರಿಲೀಸ್ ಆಗಿದ್ದು ಸಿನಿಮಾಕಾನ್ ಇವೆಂಟಲ್ಲೇ. ಆ್ಯಂಡ್ ಮೇ ಬಿ ಈ ಸೀನ್ ಒಂಥರ ಗುಡ್ ಬೈ ಸೀನ್ ಆಗಿರ್ಬೋದು, ಯಾಕಂದರೆ ನಮ್ಮ ಆ್ಯಂಟ್ಮ್ಯಾನ್ ಅವೆಂಜರ್ಸ್ ಜೊತೆಗೆ ಸೇರಿ ಬೇರೆ ಯೂನಿವರ್ಸ್ಗೆ ಜಂಪ್ ಆಗಿರ್ಬೋದು. ಆ್ಯಂಡ್ ನಮ್ಮ ಕ್ಯಾಸಿ ಲ್ಯಾಂಗ್ ಮಿಸ್ ಮಾರ್ವೆಲ್ ಜೊತೆಗೆ ಸೇರಿ ಯಂಗ್ ಅವೆಂಜರ್ಸ್ ಬಿಲ್ಡ್ ಮಾಡಬಹುದು. ಮುಂದೆ ನಾವು ನಮ್ಮ ಜಾನಿ ಯಾರನ್ನೋ ಹಗ್ ಮಾಡಿ ನೋಡ್ತೀವಿ. ಸೊ ಇಟ್ಸ್ ಗಾಟ್ ಟು ಬಿ ನಮ್ಮ ಫ್ರ್ಯಾಂಕ್ಲಿನ್ ರಿಚರ್ಡ್ಸ್. ಆದರೆ ಇಡೀ ಟ್ರೈಲರಲ್ಲಿ ನಾವು ನಮ್ಮ ಫ್ರ್ಯಾಂಕ್ಲಿನ್ ಆಗಿರಲಿ ಅಥವಾ ನಮ್ಮ ಲವ್ ಆಗಿರಲಿ ನೋಡೋದೇ ಇಲ್ಲ. ವೆರಿ ಬ್ಯಾಡ್ ಪೇಂಟಿಂಗ್. ಸೊ ಈ ಸೀನ್ ಬಗ್ಗೆ ಮಾತಾಡಬೇಕಂದ್ರೆ ಬ್ಯಾಕ್ಗ್ರೌಂಡ್ ತುಂಬ ಬ್ರೈಟ್ ಆಗಿದೆ. ಸೊ ನನಗೆ ಅನ್ಸೋ ಪ್ರಕಾರ ಸಮಥಿಂಗ್ ಬ್ಲಾಸ್ಟ್ ಆಗ್ತಿರ್ಬಹುದು. ಆ್ಯಂಡ್ ನಮ್ಮ ಜಾನಿ ಫೇಸಲ್ಲೂ ಕೂಡ ಸ್ವಲ್ಪ ಸ್ಕಾರ್ಸ್ ಇದೆ. ಸೊ ಮೇ ಬಿ ಇಲ್ಲಿ ನಮ್ಮ ಜಾನಿ ಸ್ಟಾರ್ಮ್ ಫ್ರ್ಯಾಂಕ್ಲಿನ್ನ ಸೇವ್ ಮಾಡ್ತಿರಬಹುದು. ಆ್ಯಂಡ್ ಕೊನೆಗೂ ನಾವು ಈ ಟ್ರೈಲರ್ನ ಒನ್ ಆಫ್ ದ ಬ್ಯಾಡ್ ಆಸ್ ಸೀನ್ ನೋಡ್ತೀವಿ. ಆ್ಯಂಡ್ ಅದು ಬಂದು ಇನ್ಫಿನಿಟಿ ವಾರ್ ಸ್ಟೈಲಲ್ಲಿ ನಮ್ಮ ಥಾರ್ ಫುಲ್ ಪವರ್ ಅಪ್ ಆಗಿ ಮತ್ತೆ ಇನ್ಫಿನಿಟಿ ವಾರ್ ಮಿಸ್ಟೇಕ್ ಮಾಡಬಾರ್ದು ಅಂತ ನಮ್ಮ ಸ್ಟಾರ್ಮ್ ಬ್ರೇಕರ್ನ ಎತ್ಕೊಂಡು ಕರೆಕ್ಟಾಗಿ ನಮ್ಮ ಡಾಕ್ಟರ್ ಡೂಮ್ ತಲೆಗೆ ಹೊಡೆಯೋಕೆ ಹೋಗ್ತಾನೆ. ಆದರೆ ನಮ್ಮ ಡಾಕ್ಟರ್ ಡೂಮ್ ಲಿಟ್ರಲಿ ಫಿಂಗರ್ಸಲ್ಲಿ ಸ್ಟಾರ್ಮ್ ಬ್ರೇಕರ್ನ ನಿಲ್ಲಿಸ್ತಾನೆ. ಇದ್ರ ಬಗ್ಗೆ ನಾನು ಆಗಲೇ ಹೇಳಿದೆ ದಟ್ ಡಾಕ್ಟರ್ ಡೂಮ್ನ ರೂಮ್ಸಿಂದ ಅವನಿಗೆ ಅಷ್ಟು ಪವರ್ ಸಿಗ್ತದೆ ಥಾರ್ನ ಅಂತ ಒಂದು ಪವರ್ಫುಲ್ ಬ್ಲೋನ ಸ್ಟಾಪ್ ಮಾಡೋಕ್ಕೆ. ಇನ್ನು ಟ್ರೈಲರ್ನ ಕೊನೆಯ ಸೀನಲ್ಲಿ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಶಿಪ್ ಒಳಗಡೆ ನಮ್ಮ ಥಾರ್ ಇರ್ತಾನೆ. ಆ್ಯಂಡ್ ಯಾವಾಗ ನಮ್ಮ ಥಾರ್ ನಮ್ಮ ಸ್ಟೀವ್ನ ನೋಡ್ತಾನಲ್ಲ ಆಗ ಅವನಿಗೆ ನಂಬಕ್ಕಾಗಲ್ಲ. ಸೊ ಆಗ ನಮ್ಮ ಸ್ಟೀವ್ ರಾಜರ್ಸ್ ಮಿಯೋನೇರ್ನ ಸಮನ್ ಮಾಡ್ತಾನೆ. ಸೊ ಇದರಿಂದ
ನಮ್ಮ ಥಾರ್ ಇವನೇ ಸ್ಟೀವ್ ಅಂತ ನಂಬ್ತಾನೆ. ಆದ್ರೆ ಈ ಸೀನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಸ್ಟೀವ್ ಹಿಂದೆ ಯಾರೋ ಒಬ್ಬ ಹುಡ್ಗ ಇದ್ದಾನೆ, ನೋಡೋಕೆ ಒಂಥರ ಯಂಗ್ ಆಗಿದ್ದಾನೆ. ಸೊ ಮೇ ಬಿ ಈ ಗಾಟ್ ಟು ಬಿ ಸ್ಟೀವ್ನ ಮಗ ಆದ ಜಿಮ್. ಡೂಮ್ಸ್ಡೇ ಮೂವಿಯ ಫಸ್ಟ್ ಟ್ರೈಲರ್ ಅಲ್ಲಿ ನಮಗೆ ಗೊತ್ತು ದಟ್ ನಮ್ಮ ಸ್ಟೀವ್ ರಾಜರ್ಸ್ಗೆ ಈಗ ಒಂದು ಮಗು ಆಗಿದೆ ಅಂತ. ಸೊ ಮೇ ಬಿ ಅಲ್ಲಿಂದ ಒಂದು ಬಿಗ್ ಟೈಮ್ ಜಂಪ್ ನೋಡಬಹುದು. ಅಂಡ್ ಜಿಮ್ ಮಾತ್ರ ಯಾವುದೇ ತರ ಒಂದು ಸೂಪರ್ ಪವರ್ ಇರಲ್ಲ ಅನ್ಸುತ್ತೆ, ಯಾಕಂದ್ರೆ ಮುಂದೆ ನಮ್ಮ ಜಿಮ್ ಡಾಕ್ಟರ್ ಡೂಮ್ ಕೈಯಲ್ಲಿ ಸಾಯ್ತಾನೆ. ಮಾತಾಡೋಕ್ಕಂತೂ ಇನ್ನ ಜಾಸ್ತಿ ಇದೆ, ಆದ್ರೆ ಈ ವಿಡಿಯೋಗೆ ಇಷ್ಟು ಸಾಕು ಅನ್ಸುತ್ತೆ. ಸೊ ನೀವೇನು ಅಬ್ಸರ್ವ್ ಮಾಡಿದ್ರಿ ಈ ಟ್ರೈಲರ್ ಅಲ್ಲಿ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.